ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು 9ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕಗಳು ಪರಿಷ್ಕೃತಗೊಂಡಿದ್ದಾವೆ 2022ರ ಶೈಕ್ಷಣಿಕ ವರ್ಷದಲ್ಲಿ. ಅದಕ್ಕೆ ತಕ್ಕಂತೆ ನಾವೇನು ಮಾಡ್ತಾ ಇದ್ದೀವಿ, ಪಾಠಕ್ಕೆ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ. ಇವತ್ತು 6ನೇ ಪಾಠ ಕೇಂದ್ರ ಸರ್ಕಾರ ಅಂತಕ್ಕಂಥ ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಇದರ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ 2022 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋನ ಲೈಕ್ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ 9ನೇ ತರಗತಿಗೆ ಹಿಂದಿ ಮತ್ತು ವಿಜ್ಞಾನದಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ಇದ್ದಾವೆ, ನೋಟ್ಸ್ ಇದ್ದಾವೆ, ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಕೂಡ ಇದ್ದಾವೆ. ಆ ವಿಡಿಯೋಗಳನ್ನು ಸಹಿತ ತಪ್ಪದೇ ನೋಡಿ. ಏನಾದರೂ ಸಂದೇಹಗಳಿದ್ರೆ ತಪ್ಪದೇ ತಾವುಗಳು ಕಮೆಂಟಲ್ಲಿ ತಮ್ಮ ಒಪಿನಿಯನ್ಸ್ಗಳನ್ನು ಶೇರನ್ನು ಸಹಿತ ಮಾಡ್ಬೋದು. ಕೇಂದ್ರ ಸರ್ಕಾರ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಭಾರತವು ಡ್ಯಾಶ್ಗಳ ಒಕ್ಕೂಟವಾಗಿದೆ. ಉತ್ತರ ನೋಡೋದಾದರೆ ರಾಜ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕೇಂದ್ರ ಶಾಸಕಾಂಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಕೇಂದ್ರ ಶಾಸಕಾಂಗಕ್ಕೆ ಸಂಸತ್ತು ಅಂತ ಕರೀತಾರೆ. ಪ್ರಶ್ನೆ 3. ರಾಜ್ಯಸಭೆಯ ಸಭಾಪತಿಗಳು ಡ್ಯಾಶ್ ರವರು ಆಗಿರುತ್ತಾರೆ. ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸಭಾಪತಿ ಆಗಿರ್ತಾರೆ. ಲೋಕಸಭೆ ಸದಸ್ಯರಾಗಲು ಡ್ಯಾಶ್ ವರ್ಷ ವಯೋಮಿತಿ ಹೊಂದಿರಬೇಕು ಅಂತ ಕೇಳಿದ್ದಾರೆ. 25 ವಯೋಮಿತಿ ಹೊಂದಿರಬೇಕು ಲೋಕಸಭೆ ಸದಸ್ಯರು ಆಗಬೇಕಾದ್ರೆ. 3 ಸೇನಾಪಡೆಗಳ ಮಹಾದಂಡ ನಾಯಕರು ಡ್ಯಾಶ್ ಅಂತ ಇದೆ. ಉತ್ತರ ನೋಡೋದಾದ್ರೆ ರಾಷ್ಟ್ರಪತಿ ಅಂತಕ್ಕಂಥದ್ದು ರೈಟ್ ಆನ್ಸರ್. 3 ಪಡೆಗಳ ದಂಡ ನಾಯಕರೇ ರಾಷ್ಟ್ರಪತಿಗಳು. ಸಂವಿಧಾನದ ಡ್ಯಾಶ್ ಮತ್ತು ಡ್ಯಾಶ್ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನ ಚುನಾಯಿಸುವ ವಿಧಾನವನ್ನ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ. ನಮ್ಮ ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಪತಿ ಚುನಾವಣಾ ವಿಧಾನವನ್ನ ಅಳವಡಿಸಿದ್ದಾರೆ. ಇಲ್ಲಿಗೆ 7ನೇ ಪ್ರಶ್ನೆ ಇತ್ತು. ಇದೇ ವಿಭಾಗದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಡ್ಯಾಶ್ ರವರು ನೇಮಿಸ್ತಾರೆ ಅಂತ ಇದೆ. ರಾಷ್ಟ್ರಪತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರೆ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿ ಉತ್ತರಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಸಂಸತ್ತಿನ 2 ಸದನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸಂಸತ್ತಿನಲ್ಲಿ 2 ಸದನಗಳು ಇರ್ತವೆ. ಸೊ ಮೊದಲನೇದಾಗಿ 1 ಲೋಕಸಭೆ, 2ನೇದು ಏನಪ್ಪ ಅಂದರೆ ರಾಜ್ಯಸಭೆ. 2ನೇ ಪ್ರಶ್ನೆ, ರಾಜ್ಯಸಭೆಯ ರಚನೆಯನ್ನು ವಿವರಿಸಿ. ಸೊ ರಾಜ್ಯಸಭೆಯಲ್ಲಿ ಏನಿರ್ತದಪ್ಪ ಅಂತಂದ್ರೆ ಅದು ಯಾವ ಥರ ರಚನೆ ಆಗ್ತದ, ಏನೇನು ಇದೆ ಅನ್ನೋದನ್ನು ಕೇಳಿದ್ದಾರೆ. ರಾಜ್ಯಸಭೆಯಲ್ಲಿ 250 ಸದಸ್ಯರು ಇರ್ತಾರೆ. 238 ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಉಳಿದ 12 ಜನ ಸದಸ್ಯರನ್ನ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ. ಶಿಕ್ಷಣ, ಸಮಾಜ ಸೇವೆ, ಕ್ರೀಡೆ, ಈ ತರನಾಗಿರ್ತಕ್ಕಂಥದ್ದು ಕ್ಷೇತ್ರಗಳಿಂದ ಏನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರು ನಾಮಕರಣವನ್ನು ಮಾಡ್ತಾರೆ. ಸೊ ಟೋಟಲಿ 250 ಮೆಂಬರ್ಸ್ ಆಯಿತು. 3ನೇ ಪ್ರಶ್ನೆ, ಲೋಕಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? ಈ ಲೋಕಸಭೆ ಸದಸ್ಯರಾಗಬೇಕಾದ್ರೆ ಇರ್ತಕ್ಕಂಥ ಅರ್ಹತೆಗಳಲ್ಲಿ ಫಸ್ಟ್ ಬರೋದೇನಪ್ಪ ಅಂತಂದರೆ ಆತ ಭಾರತದ ಪ್ರಜೆಯಾಗಿರಬೇಕು. 2ನೇದು, ಆತ 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. 3ನೇದು, ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು. ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಿರಬಾರ್ದು. ನ್ಯಾಯಾಲಯದಿಂದ ಅಪರಾಧ ಶಿಕ್ಷೆಗೆ ಒಳಗಾಗಿರಬಾರ್ದು. ಕಡೆಗೆ ಸಂಸತ್ತು ಕಾಲಕಾಲಕ್ಕೆ ಕೆಲವೊಂದಿಷ್ಟು ಅರ್ಹತೆಗಳನ್ನು ಏನು ಮಾಡ್ತದಪ್ಪ ಅಂತಂದ್ರೆ ನಿಗದಿಪಡಿಸ್ತದ. ಆ ಎಲ್ಲ ಅರ್ಹತೆಗಳನ್ನು ಲೋಕಸಭಾ ಸದಸ್ಯರಾಗವರು ಹೊಂದಿರಲೇಬೇಕು. ಮುಂದಿನ ಪ್ರಶ್ನೆ 4. ರಾಷ್ಟ್ರಪತಿಯವರ ಚುನಾವಣಾ ಪದ್ಧತಿಯನ್ನು ವಿವರಿಸಿರಿ. ರಾಷ್ಟ್ರಪತಿ ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಚುನಾವಣಾ ಪದ್ಧತಿಗಳನ್ನು ಮಾಡ್ತಾರೆ. ಆ ಚುನಾವಣಾ ಪದ್ಧತಿ ಹೇಗಿದೆ ಅನ್ನೋದನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಉತ್ತರ ನೋಡಿ. ನಮ್ಮ ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಪತಿ ಚುನಾವಣಾ ವಿಧಾನದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ
ಈ ರಾಷ್ಟ್ರಪತಿಯವರ ಚುನಾವಣೆಯನ್ನು ಮಾಡಬೇಕಾದ್ರೆ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಮತ ಹಾಕ್ತಾರೆ. ಎಲ್ಲ ರಾಜ್ಯಗಳು ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭಾ ಸದಸ್ಯರಿಂದ ಕೂಡಿರ್ತಕ್ಕಂಥ ಮತದಾರರ ವರ್ಗ ಇದೆ, ಅವೆಲ್ಲ ಎಲೆಕ್ಟ್ರೋಲ್ ಅಂತ ಕರೀತಾರೆ. ಆ ಎಲ್ಲ ಮತದಾರ ವರ್ಗದವರು ಏನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರಿಗಾಗಿ ಮತವನ್ನು ಚಲಾವಣೆಯನ್ನು ಮಾಡ್ತಾರೆ ಚುನಾವಣೆಗಾಗಿ. ಪ್ರಶ್ನೆ ಇತ್ತು, ಪ್ರಧಾನಮಂತ್ರಿಯ ಅಧಿಕಾರವನ್ನು ಪಟ್ಟಿ ಮಾಡಿ. ಪ್ರಧಾನಮಂತ್ರಿಯವರ ಅಧಿಕಾರಗಳಲ್ಲಿ ಒಂದನೇದ್ದು ಅವರು ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ನೇಮಿಸಿರ್ತಕ್ಕಂಥ ಮಂತ್ರಿಗಳಿಗೆ ಖಾತೆಗಳಿಗೆ ಹಂಚಿಕೆಯನ್ನು ಮಾಡ್ತಾರೆ. ಅಷ್ಟಲ್ಲದೆ ಹಂಚಿಕೆ ಮಾಡಿರ್ತಕ್ಕಂಥ ಮಂತ್ರಿಗಳನ್ನ ಯಾವುದೇ ಸಂದರ್ಭದಲ್ಲಿ ವಜಾ ಮಾಡತಕ್ಕಂಥ ಅಧಿಕಾರ ಸಹಿತ ಪ್ರಧಾನಮಂತ್ರಿಗೆ ಇದೆ. ಪ್ರಧಾನಮಂತ್ರಿಯವರೇ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಎಲ್ಲ ಮಂತ್ರಿಮಂಡಲದ ಸಚಿವ ಸಂಪುಟದ ನಾಯಕರು ಸಹಿತ ಪ್ರಧಾನಮಂತ್ರಿಯವರೇ ಆಗಿರ್ತಾರೆ. ದೇಶದ ಸಮಗ್ರ ಪ್ರಗತಿ ಇವರ ತೀರ್ಮಾನದ ಮೇಲೇನೆ ನಿಂತಿದೆ ಅಂತಲೂ ಕೂಡ ನಾವು ಬರಿಬಹುದು. ಕಡೆ ಪ್ರಶ್ನೆ ಇತ್ತು, ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಹೊಣೆಗಾರಿಕೆಯನ್ನು ವಿವರಿಸಿರಿ. ಕೇಂದ್ರ ಮಂತ್ರಿಮಂಡಲ ಅಂತಕ್ಕಂಥದ್ದು ನೈಜ ಕಾರ್ಯಾಂಗ ಅಂತ ಹೇಳ್ತಾರೆ. ಇಲ್ಲಿ ಎರಡು ಬಗೆಯ ಸ್ಥಾನಮಾನ ಇರ್ತದೆ. ಮೊದಲನೇದು ಸಂಪುಟ ದರ್ಜೆ, ಎರಡನೇದು ರಾಜ್ಯ ಸಚಿವರು. ಈ ಮಂತ್ರಿಮಂಡಲದ ಗರಿಷ್ಠ ಸಂಖ್ಯೆ ಸಂಸತ್ತಿನ ಒಟ್ಟು ಸದಸ್ಯರ ಶೇಕಡ 15ಕ್ಕಿಂತ ಅಷ್ಟೇ ಇರಬೇಕು, 15 ಮೀರಬಾರದು ಅಂತ ಅವ್ರು ಏನು ಮಾಡಿದ್ದಾರೆ ಹೇಳಿದ್ದಾರೆ. ಇದು ಸ್ವಲ್ಪ ನೆನಪಿಟ್ಕೊಳ್ಬೇಕು. ಇನ್ನು ಹೊಣೆಗಾರಿಕೆ ನೋಡೋದಾದ್ರೆ ಎರಡು ಬಗೆಯ ಹೊಣೆಗಾರಿಕೆಗಳು ಬರ್ತಾವೆ. ಪ್ರತಿ ಇಲಾಖೆಯ ಮಂತ್ರಿ ತನ್ನ ಖಾತೆಯ ಆಗು ಹೋಗುಗಳು ಸಫಲತೆ ವಿಫಲತೆಯನ್ನು ವೈಯಕ್ತಿಕ ಹೊಣೆಗಾರಿಕೆಯನ್ನೇ ಹೊರಬೇಕಾಗ್ತದೆ. ಮಂತ್ರಿಮಂಡಲ ತನ್ನ ಆಡಳಿತ ನಿರ್ವಹಣೆಗೆ ಹೊಣೆಗಾರಿಕೆ ಹೊರ್ತದ. ಈ ಮಂತ್ರಿಮಂಡಲ ತನ್ನ ಆಡಳಿತ ನಿರ್ವಹಣೆಗೆ ನೀತಿ ನಿರ್ಧಾರ ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೊರ್ತಾರೆ. ಒಟ್ಟಾರೆ ಆಯಾ ಇಲಾಖೆಯ ಸಮಗ್ರವಾಗಿರ್ತಕ್ಕಂಥ ಪ್ರಗತಿ ಆಯಾ ಇಲಾಖೆಯ ಮಂತ್ರಿಮಂಡಲ ಮತ್ತು ಕಾರ್ಯಾಂಗದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರನ್ನೇ ಅಧೀನಾಗಿರ್ತದಪ್ಪ ಅಂದ್ರೆ ನಂಬಿರ್ತದೆ. ಇಷ್ಟು 9ನೇ ತರಗತಿಯಲ್ಲಿ 6ನೇ ಪಾಠ ಕೇಂದ್ರ ಸರ್ಕಾರ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳಿಗೆ ಬಹಳಷ್ಟು ಸ್ಪಷ್ಟ, ನಿಖರ ಮತ್ತು ನಿರ್ದಿಷ್ಟವಾಗಿ ಉತ್ತರಗಳನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಭಾಗದ ಮುಂದಿನ ಪಾಠದ ಪ್ರಶ್ನೆಗಳ ಜೊತೆಗೆ ಸೇರ್ತೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ತಾವುಗಳು ಲೈಕ್ ಮಾಡಬೇಕು. ನಿಮ್ಮದೇ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕ್ಗಳು